ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಬಹುದು, ಆದ್ರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡುತ್ತಾ ಬರ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲಾ ಬಿದಿರುಗಳು ಕೊಳಲುಗಳಾಗೋದಿಲ್ಲ. ಕೆಲವರಿಗೆ ದೋಣಿಗಳಾಗ್ತವೆ, ಕೆಲವರಿಗೆ ಮನೆಗಳಾಗ್ತವೆ. ಹಾಗೆ ಜೀವನ. ಯಾವಾಗ್ಲೂ ದಾರಿ ಇಲ್ಲ ಅಂತ ನಿಲ್ಬಾರ್ದು. ನಾವು ನಡೆದದ್ದೇ ದಾರಿ ಆಗ್ಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿ ಆಗ್ಬೇಕು. ಮಕ್ಕಳಿಗೆ ಏನು ಆಸ್ತಿ ಮಾಡಿದ್ದೀರಿ ಎಂಬುದಲ್ಲ, ಅವರಿಗೆ ತಮ್ಮ ಕಾಲ ಮೇಲೆ ನಿಲ್ಲುವ ಆತ್ಮಸ್ಥೈರ್ಯ ಎಷ್ಟು ತುಂಬಿದ್ದೀರಿ ಎಂಬುದು ಮುಖ್ಯ. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದ್ರೂ ನಿಮ್ಮ ಕೈ ಬಿಡ್ಬೋದು. ಆದ್ರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದ್ರೂ ಕೈ ಹಿಡಿತಾನೆ, ರಕ್ಷಿಸ್ತಾನೆ. ಬೆಲೆ ಇಲ್ಲದ ಮಾತುಗಳನ್ನಾಡಿ ನಿನ್ನ ಬೆಲೆ ಕಳೆದುಕೊಳ್ಳುವ ಬದಲಾಗಿ ಮಾತು ಬಂದರೂ ಸಹ ಮೂಕನಂತಿರೋದೊಳ್ಳೆಯದು. ಮತ್ತೊಬ್ಬರ ಕುರಿತು ಆಪಾದನೆ ಮಾಡುವ ಮೊದಲು ಆಳವಾಗಿ ಯೋಚಿಸಿ. ಯಾಕಂದ್ರೆ ಮಾಡಿದ ಆಪಾದನೆ ಸುಳ್ಳಾದ್ರೆ ಅದರ ಪ್ರತಿಫಲ ತುಂಬಾ ಘೋರವಾಗಿರ್ತದೆ. ತಪ್ಪು ಇಲ್ಲದ ಕಡೆ ತಲೆಬಾಗಿಸಬೇಡ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ. ಒಂದೊಂದ್ಸಲ ಏನಿಲ್ಲ ಅನ್ನೋ ಪದದಲ್ಲಿ ಹೇಳಿಕೊಳ್ಳಲಾಗದ ಅದೆಷ್ಟು ಭಾವನೆಗಳಿರ್ತವೆ. ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿಯಷ್ಟು ತಾಳ್ಮೆ ಲೇಸು. ಯಾವಾಗಲೂ ಯೋಚಿಸಿ ಮಾತಾಡೋದನ್ನ ಕಲಿಬೇಕು. ಯಾಕಂದ್ರೆ ನಾವಾಡಿದ ಮಾತನ್ನು ನಾವು ಮರೆತರು ಕೇಳಿಸಿಕೊಂಡವರು ಯಾವತ್ತೂ ಮರೆಯೋದಿಲ್ಲ. ನಾವೆಷ್ಟೇ ಬೇಡ ಅಂದ್ರೂ ಈ ಸಮಾಜದಲ್ಲಿ ಬದುಕಲೇಬೇಕು. ಕೆಲವರು ನಗಿಸ್ತಾರೆ, ಕೆಲವರು ಅಳಿಸ್ತಾರೆ, ಕೆಲವರು ಆಶೀರ್ವಾದ ಮಾಡ್ತಾರೆ.